ದೇವರ ಹಿಪ್ಪರಿಗೆಯ ಶಾಸಕರಾದ ಶ್ರೀ ರಾಜಗೌಡ ಪಾಟೀಲ್ ಅವರು ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿದರು. ಇದರ ಜೊತೆಗೆ ಸುಮಾರು 1.5 ತಿಂಗಳಿನಿಂದ ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಬೆಳೆ ಹಾನಿಯಾಗಿದ್ದು, ಇದರ ಕುರಿತಾಗಿ ಸರ್ಕಾರದಿಂದ ಪರಿಹಾರವನ್ನ ಕೋರುವಂತೆ ಹೇಳುವುದಾಗಿ ಈ ಸಂದರ್ಭದಲ್ಲಿ ಹೇಳಿದರು. ನಾಡಿನ ಸಮಸ್ತ ಜನತೆಗೆ ತಾಯಿ ದುರ್ಗಾ ಮಾತೆ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸಲಿ ಎಂದು ಮತ್ತೊಮ್ಮೆ ಶುಭ ಹಾರೈಸಿದರು. ನಾಡಿನ ಜನತೆಗೆ ಹಾಗೂ ದೇವರಪುರಗಿ ಮತಕ್ಷೇತ್ರದ ಎಲ್ಲ ನನ್ನ ಮತದಾರ ಬಾಂಧವರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಅದೇ ರೀತಿ 9 ದಿನಗಳ ಪರ್ಯಂತ ನವಗ್ರಹ ಪೂಜೆಯನ್ನು ಮಾಡುವ ಮುಖಾಂತರ ಆ ದೇವಿಯಲ್ಲಿ ಬರುವಂತಹ ದಿನಮಾನದಲ್ಲಿ ಒಳ್ಳೆ ಕಾಲ ಬರಲಿ, ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕರುಣಿಸಲಿ ಅನ್ನೋಂಥ ಪ್ರಾರ್ಥನೆಯನ್ನು ಮಾಡುವ ಮುಖಾಂತರ, ಯಾಕಂದ್ರೆ ಈಗಾಗಲೇ ನಾವು ಮಳೆಗೆ ಅತಿಯಾದ ಮಳೆ ಆಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಿರುತ್ತದೆ. ಈಗಾಗಲೇ ನಾವು ಎಲ್ಲ ಕಡೆ ಸರ್ವೆಯನ್ನು ಮಾಡುವ ಮುಖಾಂತರ, ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡುವ ಮುಖಾಂತರ, ಮೀಟಿಂಗ್ ಮಾಡುವ ಮುಖಾಂತರ ಯಾವುದೇ ರೈತರಿಗೆ ಇನ್ಸೂರೆನ್ಸು ಹಾಗೂ ಬೆಳೆ ಪರಿಹಾರ ತಪ್ಪಾಡ್ದು ಕೆಲವೊಂದು ಮನೆಗಳು ಬಿದ್ದಾವು, ಅವನು ಸಹಿತ ಪರಿಹಾರ ಸಿಗುವಂತ ಕೆಲಸ ಆಗ್ಬೇಕನ್ನಂತ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಆ ದೇವಿಯಲ್ಲಿ ಬರುವಂತ ದಿನಮಾನದಲ್ಲಿ ಒಂದು ಒಳ್ಳೆಯ ಸುಕಾಲವನ್ನು ಕೊಟ್ಟು ಎಲ್ಲ ರೈತಾಪಿ ಜನರಿಗೆ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ, ಎಲ್ಲರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕರುಣಿಸಲಿ ಅಂತೇಳಿ ಆ ದೇವಿಯಲ್ಲಿ ಕೇಳ್ಕೊಂಡು, ಮತ್ತೊಮ್ಮೆ ನನ್ನ ದೇವರಪುರಗಿ ಮತಕ್ಷೇತ್ರದ ಎಲ್ಲ ನನ್ನ ಜನತೆಗೆ, ನಮ್ಮ ಹಿರಿಯರಿಗೆ, ತಾಯಂದಿರಿಗೆ ಎಲ್ಲರಿಗೂ ಸಹಿತ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು.